ಆದಾಮ ಮತ್ತು ಅವಳನ್ನು ಹುಡುಕುತ್ತಾ ಎಲ್ಲಿರುತ್ತೀಯ ಎಂದು ಕೇಳಿದಾಗ ಆದಾಮ ತಾವು ತೋಟದಲ್ಲಿ ಸಂಚರಿಸುವ ಸಪ್ಪನ್ನು ಕೇಳಿಸಿತು. ಬೆತ್ತಲೆಯಾಗುತ್ತೀರಲ್ಲ ಎಂದು ಹೆದರಿ ಅವಿತುಕೊಂಡು, ನೀನು ಬೆತ್ತಲೆ ಆಗಿರುವೆ ಎಂದು ನಿನಗೆ ತಿಳಿಸಿದವರು ಯಾರು? ನನ್ನ ಜೊತೆಯಲ್ಲಿರಲು ತಾವು ಕೊಟ್ಟ ಮಹಿಳೆ ಆ ಮರದ ಹಣ್ಣನ್ನು ನನಗೂ ಕೊಟ್ಟರು. ನಾನು ತಿಂದೆ. ಆವಾಗ ಎಲ್ಲ ವಿಷಯಗಳು ನನಗೆ ತಿಳಿಯಿತು. ಇದೇನು ನೀನು ಮಾಡಿದ್ದು? ಸರ್ಪವು ನನ್ನನ್ನು ವಂಚಿಸಿ ತಿನ್ನುವಂತೆ ಮಾಡಿತು. ಈ ಲೋಕಕ್ಕೂ ಇದರ ನಿವಾಸಿಗಳಿಗೂ ಮೂಲ ಕಾರಣಕರ್ತ ದೇವರೇ. ತನಗೂ ದೇವರಿಗೂ ಆದಿಯಿಂದ ಇದ್ದ ಸಂಬಂಧವನ್ನು ಮಾನವ ಪಾಪದ ಮೂಲಕ ಕಳೆದುಕೊಂಡ. ಆದರೆ ದೇವರ ಕರುಣೆ ಅಷ್ಟಕ್ಕೆ ನಿಂತು ಹೋಗಲಿಲ್ಲ. ಮಾನವರೆಲ್ಲರನ್ನು ಉದ್ಧಾರ ಮಾಡಲು ಅಬ್ರಹಾಮನನ್ನು ಆರಿಸಿಕೊಂಡರು. ಅವರು ಪೂರ್ವಜರಾದ ಅಬ್ರಹಾಮ, ಇಸಾಕ ಮತ್ತು ಯಾಕೋಬರಿಗೆ ಮಾಡಿದ ವಾಗ್ದಾನ ನೆರವೇರಿಯೇ ತೀರುವುದು ಎಂಬ ದೃಢನಂಬಿಕೆಯನ್ನು ದೃಢಪಡಿಸಲು ಅಬ್ರಹಾಮನನ್ನು ದೇವರು ಹೀಗೆ ಪರೀಕ್ಷಿಸಿದರು. ಅಬ್ರಹಾಮನೇ, ಇಗೋ ಸ್ವಾಮಿ, ನಾನು ಸಿದ್ಧನಿದ್ದೇನೆ. ನಿನಗೆ ಒಬ್ಬನೇ ಒಬ್ಬನು ಮುದ್ದ ಮಗನೂ ಆದ ಇಸಾಕನನ್ನು ಕರೆದುಕೊಂಡು ಮೂಲ್ಯ ಪ್ರಾಂತ್ಯಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು. ಆಗ ಅಬ್ರಹಾಮ ತನ್ನ ಸೇವಕನಿಗೆ ಇಂತೆನ್ನುತ್ತ, ನೀವು ಇಲ್ಲೇ ಕತ್ತೆಯನ್ನು ನೋಡಿಕೊಂಡಿರಿ. ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆಯನ್ನು ಮಾಡಿಕೊಂಡು ಪುನಃ ಇಲ್ಲಿಗೆ ಬರುತ್ತೇವೆ. ಅಪ್ಪ, ಏನು ಮಗನೇ? ಬೆಂಕಿ ಕಟ್ಟಿಗೆ ಏನೋಗಿವೆ, ಆದರೆ ದಹನ ಬಲಿಗೆ ಬೇಕಾದ ಕುರಿಯಲ್ಲಿ ಬಲಿಗೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುತ್ತಾರೆ ಮಗನೇ. ಅಬ್ರಹಾಮನೇ, ಹೇ ಅಬ್ರಹಾಮನೇ, ಇಗೋ ಸಿದ್ಧನಿದ್ದೇನೆ. ಹುಡುಗನ ಮೇಲೆ ಕೈ ಎತ್ತಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ. ಎಂತಲೇ ನೀನು ದೇವರಲ್ಲಿ ಭಕ್ತಿಯುಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು. ಅಬ್ರಹಾಮನು ಕಣ್ಣೆತ್ತಿ ನೋಡಿದ. ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಅದನ್ನು ದಹನ ಬಲಿಯನ್ನಾಗಿ ಅರ್ಪಿಸಿದ. ಆಗ ದೇವದೂತನು, ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೇ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಆಣೆಯಿಟ್ಟು ಹೇಳಿದ್ದಾರೆ. ಸರ್ವೇಶ್ವರ ಇಸ್ರೇಲ್ ಜನರನ್ನು ಫರೋಹನ ಆಳ್ವಿಕೆಯಿಂದ ರಕ್ಷಿಸಲು ಕುರಿ ಕಾಯುತ್ತಿದ್ದ ಮೋಶೆಯನ್ನು ಆರಿಸಿದನು. ಆರಿಸಿ ಈಜಿಪ್ಟ್ ದೇಶಕ್ಕೆ ಕಳುಹಿಸಿದನು. ಸರ್ವೇಶ್ವರ ಮೋಶೆಯ ಮೂಲಕ ಅನೇಕ ಅದ್ಭುತಗಳನ್ನು ಮಾಡಿದನು. ಮೋಶೆ ಇಸ್ರೇಲ್ ಜನರನ್ನು ಸೆರೆಯಿಂದ ಬಿಡಿಸಿ ಕೆಂಪು ಸಮುದ್ರದ ಬಳಿ ಸರ್ವೇಶ್ವರನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುತ್ತಾ ಜನರಿಗೆ ಇದ್ದರು. ಅಂಜಬೇಡಿ, ಸುಮ್ಮನಿರಿ. ಈ ದಿನ ಸರ್ವೇಶ್ವರ ನಿಮ್ಮನ್ನು ಹೇಗೆ ರಕ್ಷಿಸುತ್ತಾರೆಂದು ನೋಡಿ. ಈ ದಿನ ನೀವು ನೋಡುವ ಈಜಿಪ್ಟರನ್ನು ಇನ್ನೆಂದಿಗೂ ನೋಡುವುದಿಲ್ಲ. ಸರ್ವೇಶ್ವರ ಸ್ವಾಮಿಯೇ ನಿಮ್ಮ ಪರವಾಗಿ ಯುದ್ಧ ಮಾಡುವರು. ನೀವು ನೆಮ್ಮದಿಯಿದ್ದೀರಿ. ಆಗ ಸರ್ವೇಶ್ವರ, ನೀನೇಕೆ ನನಗೆ ಮರೆಯುತ್ತಿರು? ಮುಂದಕ್ಕೆ ಹೊರಡಬೇಕೆಂದು ಇಸ್ರೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದುಕೊಂಡು ಹೋಗುವರು. ಹೇ
हमें बचाया है शैतान की चाल से गाओ हालेलुया गाओ हालेलुया गाओ हालेलुया गाओ हालेलुया गाओ